ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದರ್ಶನಕ್ಕೆ ಎಂದು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ನೀವು ಕೂಡ ಈ ದೇವಸ್ಥಾನಕ್ಕೆ ಯಾವಾಗ ಬೇಕಾದರೂ ವಿಸಿಟ್ ಕೊಡ್ಬೋದು. ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನ ಇದೇ ರೀತಿ ಜನಸಂದಣಿಯನ್ನು ನೀವು ನೋಡ್ಬೋದು. ಮಹಾಕಾಳಿ ಅಮ್ಮನವರ ಒಂದು ದೇವಸ್ಥಾನ ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ಇವಾಗ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನವೂ ಕೂಡ ಅಮ್ಮನವರಿಗೆ ವಿಶೇಷ ಪೂಜೆ ನಡೀತಾನೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ನಿಂಬೆ ಹಣ್ಣಿನ ದೀಪ ಹಚ್ಚೋದು, ಹಾಗೆ ಬೆಲ್ಲದ ದೀಪವನ್ನು ಹಚ್ಚೋದು ಇಲ್ಲಿ ತುಂಬಾ ವಿಶೇಷ. ದೇವಸ್ಥಾನಕ್ಕೆ ಹೋಗುವ ಮುನ್ನ ದೇವರ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ತಗೊಳ್ಳೋದಕ್ಕೆ ನಮಗೆ ದೇವಸ್ಥಾನದ ಮುಂದೆ ಈ ರೀತಿಯ ಅಂಗಡಿಗಳು ಕಣ್ಣ ಮುಂದೆ ಬರುತ್ತೆ. ದೇವಸ್ಥಾನದ ಒಳಗಡೆ ಪ್ರವೇಶಕ್ಕೂ ಮುನ್ನ ನಾವು ದೇವರಿಗೆ ಹಣ್ಣು, ಕಾಯಿ, ಹೂವು, ಊದಿಗಡ್ಡಿ, ಗರ್ಭ ಅಂತ ಹೇಳಿ ತಗೊಂಡು ದೇವಸ್ಥಾನದ ಒಳಗೆ ಎಂಟ್ರಿ ಕೊಡ್ಬೋದು. ಕೊಡ್ತಿದ್ದ ಹಾಗೆಯೇ ರೈಟ್ ಸೈಡಿಗೆ ನಾವು ದೇವಸ್ಥಾನದ ಒಳಗಡೆ ಬಲಭಾಗಕ್ಕೆ ನೋಡಿದರೆ ಕೈ ಮತ್ತು ಕಾಲನ್ನು ತೊಳ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆಯೂ ಕೂಡ ಇದೆ. ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶ ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಶಿಸ್ತಿಂದ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಈ ಒಂದು ದೇವಸ್ಥಾನವನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ. 500 ವರ್ಷಗಳ ಹಳೆಯ ದೇವಸ್ಥಾನವನ್ನು ಇತ್ತೀಚೆಗೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಇಷ್ಟೊಂದು ಡೆವಲಪ್ಮೆಂಟ್ಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನಿವಾಗ ದೇವಸ್ಥಾನದ ಒಳಗಡೆ ಇರುವಂತಹ ಈ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ತ್ರಿಶೂಲಕ್ಕೆ ನಿಂಬೆಹಣ್ಣನ್ನು ಸಿಗಿಸ್ಬಿಟ್ಟು ದೇವರಲ್ಲಿ ಬೇಡ್ಕೊಳ್ಳೋದಾಗಿರ್ಬೋದು, ಹಾಗೆ ನಮ್ಮ ಮೇಲಿನ ದೃಷ್ಟಿ ನಿವಾರಣೆಗೆ ಎಂದು ಈ ಒಂದು ನಿಂಬೆಹಣ್ಣನ್ನು ನೀವುಳಿಸಿ ಆ ಒಂದು ತ್ರಿಶೂಲದ ಮುಂದೆ ಹಾಕುವುದಾಗ್ಬೋದು ಇಲ್ಲಿನ ವಿಶೇಷತೆ ಅಂತಲೇ ಹೇಳ್ಬೋದು. ನಮಗೆ ದೃಷ್ಟಿ ಆಗಿದೆ, ಯಾರಾದರೂ ಮಾಟ ಮಂತ್ರವನ್ನು ಮಾಡಿಸಿದರೆ ಅದನ್ನೆಲ್ಲನೂ ಕೂಡ ಹೋಗಲಾಡಿಸೋದಕ್ಕೆ ಈ ಒಂದು ದೇವರ ವಿಶೇಷವಾದ ಪೂಜೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ಮೇಲಿನ ದೃಷ್ಟಿಯನ್ನು ತೆಗಿತಾ ಇದ್ದಾರೆ ಅಂತ ಹೇಳಿ. ನಿಂಬೆಹಣ್ಣು ವಿಶೇಷ, ಅದರಲ್ಲೂ ಕೂಡ ಈ ರೀತಿ ದೃಷ್ಟಿಯನ್ನು ತೆಗೆಯೋದು ಇನ್ನೂ ವಿಶೇಷ. ಈ ಒಂದು ದೇವಸ್ಥಾನದಲ್ಲಿ ತುಂಬ ದೇವರುಗಳನ್ನು ನಾವು ನೋಡ್ಬೋದು. ಇಲ್ಲಿ ಇದು ಹೊರಡೋ ದೇವಿ ಮಹಾಕಾಳಿಯವರು ಹೊರಡುವಂತಹ ವಿಗ್ರಹ. ಇದು ಗರ್ಭಗುಡಿಯಲ್ಲಿ ಇತ್ತ ಸ್ವಲ್ಪ ಮುಂದೆ ಇದೆ. ಇದು ಏನಾದರೂ ಜಾತ್ರೆ ಅಂದರೆ ಅಥವಾ ಹೂವಿನ ಉತ್ಸವ ಆಗಿರ್ಬೋದು, ಪಲ್ಲಕ್ಕಿಯಲ್ಲಿ ದೇವಿಯನ್ನು ಕೂರಿಸುವಂಥದ್ದು, ಈ ಒಂದು ವಿಗ್ರಹವನ್ನು ಈ ಥರ ಉಪಯೋಗಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಪ್ರತಿ ಒಂದು ದೇವಿಗೂ ಸಹ ಯಾವ ರೀತಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳಿ. ಅದಾದಮೇಲೆ ನೆಕ್ಸ್ಟಿಗೆ ಈ ಕಡೆ ಯಾವ ದೇವಸ್ಥಾನ, ಸಾಯಿಬಾಬಾನ ದೇವಸ್ಥಾನ. ಪ್ರತಿ ಒಂದು ದೇವರಿಗೂ ಕೂಡ ಒಂದೊಂದು ಗರ್ಭಗುಡಿಯನ್ನು ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಈ ರೀತಿಯಾದ ದೇವರುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರೋದರಿಂದ ಒಂದು ಕೊಠಡಿಯಲ್ಲಿ ಈ ರೀತಿ ಜನರನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ರೀತಿ ನಾವು ಸುತ್ತಿ ಬಳಸಿ ಆಲ್ಮೋಸ್ಟ್ ಎಲ್ಲ ಕಡೆ ದೇವಸ್ಥಾನದಲ್ಲಿ ದೊಡ್ಡ ದೇವಸ್ಥಾನಗಳಲ್ಲಿ ನಾವು ನೋಡಿದ್ದೀವಿ. ನಾವು ಇವಾಗ ಈ ಒಂದು ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನದಲ್ಲೂ ಈ ರೀತಿ ಭಕ್ತರ ಸಂಖ್ಯೆ ಜಾಸ್ತಿ ಆದಾಗ ಈ ಒಂದು ನಾವು ರೂಟಲ್ಲಿ ಬಂದು ದೇವರ ದರ್ಶನವನ್ನು ಮಾಡಬೇಕಾಗತ್ತೆ. ಅಂತಹ ಸಮಯದಲ್ಲಿ ನಾವು ಏನೆಲ್ಲ ನೋಡ್ಬೋದು ಅಂತಂದರೆ, ನೋಡ್ತಾ ಇರ್ಬೋದು ಇಷ್ಟು ಫೋಟೋಸ್ಗಳಿದ್ದಾವೆ. ಇವೆಲ್ಲ ಫೋಟೋಸ್ಗಳು ಯಾರವಪ್ಪ ಅಂತ ಹೇಳಿ ಕೇಳೋದಾದರೆ, ನಮ್ಮ ಕನ್ನಡ ಆ್ಯಕ್ಟ್ರಸ್ಗಳ ಫೋಟೋಸ್ ಆಗಿರ್ಬೋದು, ರಾಜಕಾರಣಿಗಳ ಫೋಟೋಸ್ ಆಗಿರ್ಬೋದು. ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯ ಸಹಾಯವನ್ನು ಮಾಡಿ ಒಂದೊಂದು ನಿರ್ಮಾಣಕ್ಕೂ ಕೂಡ ಅವರ ಕೊಡುಗೆ ಅಪಾರ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇವತ್ತು ನಾವು ಕೂಡ ಇದೇ ಜನರ ಮಧ್ಯೆ ಇದೇ ಕ್ಯೂನಲ್ಲಿ ಬಂದು ಈ ರೀತಿ ದೇವರ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ವಿ. ಇಲ್ಲಿ ವಿಶೇಷ ಏನು ಅಂತ ಅಂದರೆ,
ಇವತ್ತು ದೇವರಿಗೆ ನೀರು ಹಾಕೋ ಟೈಮಲ್ಲಿ ನಾವು ಎಂಟ್ರಿ ಕೊಟ್ಟಿರೋದು. ಈ ಒಂದು ಕ್ಷಣ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಗರ್ಭದ ಗುಡಿಯಲ್ಲಿ ಅಂದರೆ ಯಾವುದೇ ಒಂದು ದೇವಸ್ಥಾನದ ಗರ್ಭದ ಗುಡಿಯಲ್ಲಿ ಭಕ್ತಾದಿಗಳನ್ನು ಬಿಡೋದಿಲ್ಲ. ಭಕ್ತರು ಹೊರಗಿಂದನೇ ದೇವಿಗೆ ಕೈ ಮುಗಿದು ಹೋಗ್ತಾ ಇದ್ದಿದ್ದು ನಾನು ನೋಡಿರೋ ಅಂಥದ್ದು. ಅದರಲ್ಲಿ ಇವತ್ತು ಈ ರೀತಿ ದೇವಿಯ ಪಾದವನ್ನು ಮುಟ್ಟಿ ನಾವು ಆಶೀರ್ವಾದ ಪಡೆದಿದ್ದು ತುಂಬಾ ಒಂಥರ ಮನಸ್ಸಿಗೆ ಖುಷಿ ಆಯಿತು. ಇಲ್ಲಿರುವಂತಹ ಪದ್ಧತಿ ಬೇರೆ ಎಲ್ಲೂ ಕೂಡ ನಾನು ಇದುವರೆಗೂ ಯಾವುದೇ ದೇವಸ್ಥಾನದಲ್ಲೂ ಕೂಡ ನೋಡಿರಲಿಲ್ಲ. ದೇವಸ್ಥಾನದ ಹಿಂಭಾಗದಲ್ಲಿ ಈ ರೀತಿಯಾದ ಬನ್ನಿ ಮಹಾಕಾಳಮ್ಮನ ದೇವಸ್ಥಾನ, ಹಾಗೆ ಬಂಡೆಯ ಆಕಾರದಲ್ಲಿ ಒಂದು ದೊಡ್ಡ ಆನೆಯನ್ನು ಈ ರೀತಿ ಕೆತ್ತಲಾಗಿದೆ. ಅಂದರೆ ಅದು ಬಂಡೆ ಮಹಾಕಾಳಮ್ಮನ ದೇವಸ್ಥಾನ ಅಂತಂದರೆ ಮಹಾಕಾಳಮ್ಮನವರು ಬಂಡೆಯಲ್ಲಿ ಮೂಡಿ ಬಂದಿರೋದಂತೆ. ಈಗ 500 ವರ್ಷಗಳ ಹಿಂದೆ ಇಲ್ಲಿ ದೇವಸ್ಥಾನ ಇರಲಿಲ್ಲ. ಯಾರೋ ಒಬ್ಬ ಹೆಂಗಸು ಕುರಿ ಕಾಯುವ ಸಂದರ್ಭದಲ್ಲಿ ದೇವಿ ನಾನು ಮಹಾಕಾಳಿ ನನಗೆ ಪೂಜೆ ಆಗಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ರಂತೆ. ಅಲ್ಲಿ ವಾಯ್ಸ್ ಮಾತ್ರ ಕೇಳಿಸ್ತಾ ಇತ್ತು, ಬೇರೆ ಏನೂ ಕೇಳಿಸ್ತಾ ಇರಲಿಲ್ಲ ಅಂತ ಹೇಳಿ ಆ ಒಬ್ಬ ಮಹಿಳೆ ಊರಿನ ಯಜಮಾನರಿಗೆ ತಿಳಿಸಿ ಮತ್ತೆ ಅದೇ ರೀತಿಯಾದ ಧ್ವನಿಯನ್ನು ಕೇಳಿದ ಮೇಲೆ ದೇವರು ಇದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಬಂಡೆಯಲ್ಲಿ ಆ ದೇವಿಯ ಆಕಾರದಲ್ಲಿ ಮೂಡಿ ಬಂದಿರುವಂತಹ ವಿಗ್ರಹ ಇದೇ ಬಂಡೆ ಮಹಾಕಾಳಮ್ಮನವರು. ಬಂಡೆ ಮಹಾಕಾಳಿಯ ಅಕ್ಕ ತಂಗಿಯರು ಸಹ ಇದೇ ದೇವಸ್ಥಾನದಲ್ಲಿ ನಾವು ನೋಡ್ಬೋದು. ಕಾಟೇರಮ್ಮನ ದೇವಸ್ಥಾನ, ಬನ್ನಿ ಮಹಾಕಾಳಮ್ಮನ ದೇವಸ್ಥಾನ, ಹಾಗೆ ಗಣೇಶನ ದೇವಸ್ಥಾನ, ಸುಬ್ರಹ್ಮಣ್ಯನ ದೇವಸ್ಥಾನ, ಹಾಗೆ ಸಾಯಿಬಾಬನ ದೇವಸ್ಥಾನ, ಇದೇ ರೀತಿ ಹಲವಾರು ದೇವರುಗಳನ್ನು ನಾವು ನೋಡಬಹುದು. ಈ ಒಂದು ದೇವಸ್ಥಾನದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಈ ಒಂದು ದೇವಸ್ಥಾನ ಇದೆ. ಈ ಬೆಂಗಳೂರಲ್ಲಿ ಇದ್ದವರು ಪ್ರತಿಯೊಬ್ಬರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಅದಾದಮೇಲೆ ದೇವಿಯ ಪ್ರಸಾದವೂ ಕೂಡ ನಮಗೆ ಸಿಕ್ತು. ಟೊಮೊಟೊ ಬಾತ್ ಅಂತ ಹೇಳಿ ಪ್ರಸಾದವನ್ನು ಕೊಡ್ತಾಯಿದ್ರು. ನಾವು 3 ಜನರು ಕೂಡ ಪ್ರಸಾದವನ್ನು ತಗೊಂಡು ತಿಂದು ಮತ್ತು ಶ್ರೀ ಬಂಡೆ ಮಹಾಕಾಳಿ ಅಂತ ಹೇಳಿ ಕನ್ನಡದಲ್ಲಿ ಈ ರೀತಿ ಎಷ್ಟು ಚೆನ್ನಾಗಿ ಅದನ್ನು ಬರೆದಿದ್ದಾರೆ ನೋಡಿ. ಈ ಒಂದು ಮಹಾಕಾಳಿ, ಬಂಡೆ ಮಹಾಕಾಳಿ ಅನ್ನೋ ಒಂದು ಪದ ರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಲೈಟ್ ಫೋಕಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವಸ್ಥಾನವನ್ನು ಪೂರ್ತಿಯಾಗಿ ನೋಡಿ ದೇವರ ದರ್ಶನವನ್ನು ಪಡ್ಕೊಂಡು ಆಚೆ ಬಂದಾದಮೇಲೆ ನಮಗೆ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಕೆಲವೊಂದಿಷ್ಟು ಅಂಗಡಿಗಳು ಸಿಗ್ತವೆ. ನಮಗೇನಾದರೂ ಬೇಕು ತೊಗೋಬೇಕು ಅನ್ನೋ ಹಾಗಿದ್ರೂ ಕೂಡ ಶಾಪಿಂಗ್ ಮಾಡ್ಬೋದು, ತಿನ್ನಬೇಕು ಅನ್ನೋ ಹಾಗಿದ್ರೂ ಕೂಡ ತಿನ್ಬೋದು. ಇದಾದಮೇಲೆ ದೇವಸ್ಥಾನದ ಹಿಂದೆಗಡೆ ಬಂದರೆ ಮತ್ತೆ ನಮಗೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಜಾಗ ಇದೆ. ಇಲ್ಲಿ ಒಂಥರ ಫೋಟೋ ಶೂಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಆಲ್ರೆಡಿ ಸುಮಾರು ಜನ ಫೋಟೋಸ್ ತಗೊಳ್ತಾಯಿದ್ರು, ವೀಡಿಯೋಸ್ ತಗೊಳ್ತಾಯಿದ್ರು. ನಾವು ಕೂಡ ಬಂದು ನನ್ನ ಮಕ್ಕಳು ಇಬ್ಬರು ಕೂಡ ಜೋಳವನ್ನು ತಿನ್ಕೊಂಡು ಈ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ತುಂಬಾ ಖುಷಿಯಾಗಿ ಕಾಲವನ್ನು ಕಳೀತಾಯಿದ್ರು. ನನಗೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಈ ಒಂದು ದೇವಸ್ಥಾನಕ್ಕೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಬಂದ್ವಿ, ತುಂಬಾ ಖುಷಿ ಆಯಿತು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಬಾಯ್ ಬಾಯ್.